ಥ್ಯಾಂಕ್ ಯು. ಹೇಗಿದೆ? ಬಸ್ಗೆ ಸೊಪ್ಪು ಹಾಕಿದಾರಲ್ವಾ, ಮಸ್ತ್ ಗಮ್ಮಂತೈತಮ್ಮ. ಸ್ವಿಮ್ಮಿಂಗ್ ಮಾಡ್ತಾ ಇದೀಯಾ? ಇವತ್ತು ಸುಸ್ತು ಅಂತ ಅನ್ನಿಸ್ತಾ ಇತ್ತು. ತುಂಬ ಜನ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ, ಇದು ನಮ್ಮ ಗೆಸ್ಟ್ ಹೌಸ್ ಅಂತ ಹೇಳ್ಬಿಟ್ಟು ತುಂಬ ಜನ ಕನ್ಫ್ಯೂಸ್ ಆದ್ರಿ ಅಂತ ಅನ್ಸುತ್ತೆ. ಮನೆ ಇದು, ನೀವು ಯಾಕೆ ಆ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಟೆರೆಸಿಗೆ ಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ಹಾಲು ಕಾಯಿಸ್ಕೊಟ್ರು. ಹಾಲನ್ನ ತೊಗೊಂಡು ಟೆರೆಸ್ ಮೇಲೆ ಕುಡಿದು ಹೋಗೋಣ ಅಂತ ಬಂದಿದ್ದು. ತಲೆ ಸ್ನಾನ ಬೇರೆ ಮಾಡೋದ್ನಲ್ವ, ಸ್ವಲ್ಪ ಕೂದಲು ಒಣಗುತ್ತೆ. ಬಿಸಿಲಂತೂ ಇಲ್ಲೇ ಇಲ್ಲ ಇಲ್ಲೆಲ್ಲೂ. ಮಳೆಗುಂಜು ಬೀಳ್ತಾನೇ ಇದೆ ದಾವಣಗೆರೆಯಲ್ಲಂತೂ ಫುಲ್ಲು. ಎಲ್ಲೂ ಗುಡ್ ಮಾರ್ನಿಂಗ್. ಅಮ್ಮ ಬೆಳಗ್ಗೆನೇ ತಿಂಡಿಗೆ ಇನ್ನು ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡಿ ಇಟ್ಬಿಟ್ಟಿದೆ. ಏನಮ್ಮ? ಪಡ್ಡು. ಪಡ್ಡು ಚಟ್ನಿ ಸಾಕು. ಆಮೇಲೆ ಕಡೆ ಇದನ್ನ ಕಡೆ ಖುಷಿಗೆ ಇವತ್ತು ತಿಂಡಿ ಇಲ್ಲ. ನಿಮಗೆ ಪಡ್ಡು ಕೊಡಂಗಿಲ್ಲ. ಬೇಡ ಬಿಡಪ್ಪಚ್ಚಿ, ಏನು ತಿಂಡಿ ತಿಂತೀಯ? ನಾನು ಬೇಡವಾ? ನಾನು ಮಮ್ಮಿ ಅಷ್ಟೇ. ನೀನು ಕೊಡಂಗಿಲ್ಲ. ಕೊಡಲ್ಲ. ಮುಂದೆಗಡೆ ಪಾಪು ಕೊಡೋಣ. ಮುಂದೆಗಡೆ ಪಾಪು ನಿನಗೆ, ನನಗೆ ನಿನಗೆ ಇಲ್ಲ. ಏನು ಮಾಡ್ತೀಯ ಮತ್ತೆ? ನಿನಗಿಲ್ಲ ಅಂತ ಪಡ್ಡು? ಏನು ಮತ್ತೆ? ಏನು ಬೇಕು ಹೇಳು ಪಡ್ಡು ಜೊತೆ? ಬೆಳಗ್ಗೆ ಏನಂದೆ? ಪಲಾವ್ ಬೇಕು ಅಂದೆ ನೀನು. ಹಾಂ, ಪಡ್ಡು ಬೇಡಮ್ಮ, ಪಲಾವ್ ಬೇಕು ಅಂದೆ. ಪಡ್ಡು ಬೇಕಾ? ಶೋರ್? ಪಕ್ಕ ಪಕ್ಕ. ಪಕ್ಕ. ಯಾರ್ಯಾರು ಕೊಟ್ರಪ್ಪ? ಮಮ್ಮಿ. ಎಲ್ಲದು ಅಪ್ಪ. ಎಲ್ಲದೂ ಅಪ್ಪ ಹೇಳ್ಕೊಟ್ಟೈತೆ ಅವನಿಗೆ. ನಾ ಮಮ್ಮಿ ಏನು ಹೇಳ್ಕೊಟ್ಟಿಲ್ಲ. ಅಲ್ಲೇನಾ? ಮಮ್ಮಿ ಏನು ಹೇಳ್ಕೊಟ್ಟಿಲ್ಲ. ಏನು ಕೇಳಿದ್ರು ಅಪ್ಪ. ಗುಡ್ ಮಾರ್ನಿಂಗ್ ಅಪ್ಪ ಅಂತಾನಂತೆ ಅವನು. ಅವ್ರ ಪಪ್ಪಂಗೆ ಮನಸ್ಸೆಲ್ಲ ಇಲ್ಲೇ ಇದೆ. ಏನು ಮಾಡ್ಸಿದ್ದಾನೆ? ಮಲ್ಕೊಂಡಿದ್ದಾನಾ, ಎದ್ದಿದ್ದಾನಾ? ಬರೀ ಅದನ್ನೇ ಕೇಳ್ತಿರ್ತಾರೆ ಪಪ್ಪ, ಗೊತ್ತಾ? ಇವನು ರಾತ್ರಿ ಎದ್ಸ್ಕೊತಾನೆ. ಅಪ್ಪ ಎಷ್ಟೊತ್ತಿಗೆ ಬರುತ್ತಂತಮ್ಮ ಅಂತ ಹೇಳ್ಬಿಟ್ಟು. ಸೊ ಅಮ್ಮ ಬಿಸಿ ಬಿಸಿ ಪಡ್ಡು ಹಾಕ್ಕೊಟ್ರೆ ತಿನ್ನೋದು ಅಲ್ಲ. ಮನೆ ಹಸ್ವಾಗ್ಬಿಟ್ಟೈತಾ? ಇನ್ನೂ ಎದ್ದೇ ಇಲ್ಲ, ಇನ್ನೂ ಮಲ್ಕೊಂಡಿದ್ದ ಅವನು. ಮಲ್ಕೊಂಡಿದ್ದೆ ಕೇಳ್ತಾ ಇದ್ದಾನೆ, ಅಮ್ಮ ಪಡ್ಡು ಹಾಕ್ಕೊಡಮ್ಮ, ತಿಂಡಿ ಹಾಕ್ಕೊಡಮ್ಮ. ಪಡ್ಡು ಅಂತ ಗೊತ್ತಿರಲಿಲ್ಲ. ತಿಂಡಿ ಹಾಕ್ಕೊಡಮ್ಮ ಅಂತ ಹೇಳ್ಬಿಟ್ಟು. ತಿಂಡಿಗಷ್ಟೇ. ಬೇಗ ಬೇಗ ರೆಡಿ ಮಾಡಿ ಕೊಡಿಪ್ಪ ನಮಗೆ ತಿಂಡಿ. ಯಾಕೆ ನನ್ನನ್ನು ಕಟ್ಟು ಮಾಡ್ಬಿಡ್ತೀಯಾ? ಇಷ್ಟು ಬೇಗ ಬಂದ್ಬಿಟ್ಯಾ? ಓಹೋ, ಊರಿಂದ ಬಂದ್ಬಿಟ್ಟವನಲ್ಲ. ನಡ್ರಿ ಕೆಳಗಡೆನೇ ಹೋಗೋಣ. ಬೇಡ ಚಿನ್ನಮ್ಮ, ಕೆಳಗೆ ಹೋಗೋಣ ನಡಿ. ಅವ್ನು ನನಗೆ ಕರ್ಕೊಂಡೋಗ್ಬಾ. ಮಾಮ ಯಾವಾಗ ಬಂದಪ್ಪ ಈಗ? ಅವನಿಗೆ ಗೊತ್ತಿಲ್ಲ ಅಂತ. ಕೂದಲು ತಲೆ ಕೂದಲು ತಗ್ಸ್ಬಿಟ್ಟಿದೆಯಲ್ಲ ಪಜ್ಜಿ, ಅದಕ್ಕೆ. ಹಾಂ, ಮೇಲೆ ಹೋಗ್ತೀಯಾ? ಹೋಗ್ಬಿಟ್ಟು ಬಾ, ಹೋಗು. ಹೋಗ್ರಿ, ನೀವು ಮೇಲೆ ಹೋಗ್ರಪ್ಪ, ನಾನು ಕೆಳಗೆ ಹೋಗ್ತೀನಿ. ನೀವು ಮೇಲೆ ಹೋಗ್ರಿ, ನಾನು ಕೆಳಗೆ ಹೋಗ್ತೀನಿ. ಏನಪ್ಪ ಕಂಪಣ್ಣ? ತಡಿಯ ಮಾಡ್ತೀನಿ ನಿನಗೆ. ಹೋಗ್ರಿ, ಹಂಗೆ ಬೇಗ ಬನ್ನಿ, ಮಳೆ ಗುಂಜು ಬರ್ತಾ ಇದೆ. ಸೊ ಊರಿಂದ ನಮ್ಮ ಆಂಟಿ ಮಗ ಬಂದಿದ್ದಾನೆ. ನಿನ್ನೆ ಫೋನ್ ಮಾಡಿ, ಅಕ್ಕ ನೀನು ಬಂದಿದ್ದೀಯ ಅಂತ ಒಂದು ಮಾತು ಹೇಳೋದಲ್ವಾ? ಬರ್ತಿದ್ದೆ ನಾನು, ನಿನ್ನೆ ಕಾಲೇಜಿಗೆ ಬಂದಿದ್ದೆ ಅಂತ ಹೇಳ್ತಾ ಇದ್ದ. ಇವತ್ತು ರಜೆ ಇದೆ, ಏನೋ ಸ್ಪೋರ್ಟ್ಸ್ ಡೇ ಇತ್ತಂತೆ ಅವನಿಗೆ, ಆದರೂ ಬಂದಿದ್ದಾನೆ. ಅಮ್ಮ, ಪಡ್ಡು ರೆಡಿ ಆಗ್ತಾ ಇದೆ. ಪಡ್ಡು ರೆಡಿನಾ? ಓಹೋ, ನಿನ್ನ ಫೇವ್ರೆಟ್ ಪಡ್ಡು. ತಿಂಡಿ ಹಾಕ್ಕೊಟ್ರೆ ತಿಂಡಿ ತಿಂದ್ಬಿಟ್ಟು ತಿಂಡಿ ತಿನ್ಬಾ. ಖುಷಿ ಸಂಪತ್ತು ಕರಿ.
ನಾಳೆ ಓಡ್ಕೊಂಬಂದೆ ನೋಡು. ನಿನ್ನೇನು ಹೇಳಿದ್ದೆ ನಾನು, ಬರುವಂತ ಬಿಡಪ್ಪ ರಜಾ ಐತೆ ಅಂತ. ಓಡ್ಕೊಂಬಂದ ಪಾಪ ಹುಡುಗ. ಇಲ್ಲೇ ಇರ್ತೀನಿ ಕಣೋ, ಹೋಗಲ್ಲ, ನಿಧಾನವಾಗಿ ಬಾ ಅಂತ ಹೇಳಿದ್ದೀನಿ. ಬಿಸಿ ಬಿಸಿ ಪಡ್ಡು, ಯಾರಿಗೆಲ್ಲ ಇಷ್ಟ ಪಡ್ಡು? ಬನ್ನಿ, ಆಮೇಲೆ ನಮ್ಮಮ್ಮ ಪಡ್ಡು ಹಾಕಿದ್ದಾರೆ, ಎಲ್ಲರೂ ತಿನ್ನೋಣ. ಹೇಗಿದೆ? ನನ್ನ ಇಡ್ಲಿ, ಇವತ್ತು ಪಡ್ಡು. ಸಬ್ಬಸ್ಗೆ ಸೊಪ್ಪು ಹಾಕಿದಾರಲ್ವಾ, ಮಸ್ತ ಗಮ್ಮಂತೈತಮ್ಮ. ಚೆನ್ನಾಯ್ತಾ? ಹ್ಞೂ ನಿಮ್ಮ ಅಪ್ಪಾಜಿ ಭಾರಿ ಇಷ್ಟ. ಪಡ್ಡು ಅಷ್ಟೇ ತಿನ್ನೋದು, ದೋಸೆ ಎಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ. ಒಂದು ಇಡ್ಲಿ. ಹಾಕ್ಕೊಡು ಮ್ಯಾಮ್, ತಿಂದ್ಬಿಡೋಣ ಫಸ್ಟು. ಹಸುವಾಗ್ಬಿಟ್ಟಿದೆ. ರಾತ್ರಿ ಜಾಸ್ತಿ ಊಟ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿಯೇ ಊಟ ಮಾಡ್ತೀನಿ. ಸೊ ಹಂಗಾಗಿ ಬೆಳಗ್ಗೆ ಹಸುವಾಗ್ಬಿಟ್ಟಿರುತ್ತೆ. ಅಮ್ಮ ಬೆಳಗ್ಗೆ ಗಂಜಿ ಕಾಯಿಸ್ಕೊಟ್ರು, ಅದನ್ನು ಕುಡಿದು ಇವಾಗ ಆಲ್ರೆಡಿ ತಿಂಡಿಗೂ ಹಸುವಾಗ್ತೈತೆ. ಥ್ಯಾಂಕ್ ಯು. ಪಡ್ಡು ಫೇವ್ರೆಟ್ ಪಡ್ಡು. ಮಾಮಂಗೆ ಹಾಕ್ಕೊಡೋಣ, ಖುಷಿ ಮಂಗೆ ಮಾತ್ರ ಬೇಡ. ಹಾಂ, ಮಾಮನ ಜೊತೆ ತಿನ್ಬಾ, ತಿಂದು ಬಂದಿದ್ದೇನೆ. ಒಂದ್ ಸ್ವಲ್ಪ ತಿನ್ನು. ಚೂರು ತಿನ್ನ. ಮಾಮನ ಜೊತೆ ತಿಂತೀಯಾ? ಬಾ ಎದ್ದು ಬಾ. ಬೇರೆ ಕೊಡ್ಬೇಕಾ? ಇದ್ರಾಗೆ ತಿನ್ನ. ನನ್ನ ಜೊತೆ ಬಾಪು, ಮಾಮನ ಜೊತೆ ತಿನ್ನು. ನೋಡು, ಎರಡು. ಹಾಂ, ಯಾರ್ದು ತಿನ್ನಲ್ಲ. ಮಾಮಂದು ವಿಡಿಯೋ ಮಾಡೋಣ. ನಿಂದೆ ಅಪ್ಪಾಜಿ, ಮಾಮಂದೇ ಮಾಡಕತ್ತಿರೋದು. ಕೇಳು ಮಾಮ ಪಡ್ಡು ಚೆನ್ನಾಯ್ತಾ ಅಂತ. ಚೆನ್ನಾಗಿದಾ? ಪಡ್ಡು ಚೆನ್ನಾಗಿದೆ. ಹೇಗಿದೆ ಅಂತ ಕೇಳೋ. ಮಾಮ ಪಡ್ಡು ಚೆನ್ನಾಯ್ತಾ ಅಂತ ಕೇಳು. ಕೇಳಲ್ಲಂತೆ ಮಾಮ. ನಿನಗೆ ಹೆಂಗೈತೆ ಹೇಳು. ಸೂಪರಾ. ಇನ್ನೊಂದೆರಡು ಸಾಕು 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 ಸಾಕು. ಆದ್ಮೇಲೆ ಒಬ್ರು ಬನ್ರಿ ಬನ್ರಿ. ಹಾಯ್, ಏನಪ್ಪ ನವೀನಣ್ಣ, ಅಕ್ಕ ನೋಡಕ್ ಹಿಂಗೆ ಓಡ್ಕೊಂಬರ್ತಿದ್ದೀರಲ್ಲೋ. ಹಾಂ, ಯಾರನ್ನು? ನವೀನ ಮಾಮ. ಹ್ಯಾಟ್ ತೆಗಿ, ಅದನ್ನ ತೆಗಿ, ಅದು ಮೇಲ್ಗಡೆ ಆದಂಗೆ ಆಗೈತಿ. ಏನಾಗಿಲ್ಲ, ತೆಗಿ. ಇಬ್ರು ಅಣ್ಣ ತಮ್ಮಂದ್ರು. ಹಾ, ಬೆಳಗ್ಗೆ ಮಲ್ಕೊಂಡಿದ್ದೆ ಅಂತ ಅಂದ ಅವನು. ಮತ್ತೆ ಆಲ್ರೆಡಿ ಇಲ್ಲಿದ್ಯಾ? ಏನಪ್ಪ ಇದು ಖುಷಿಮ್ಮ? ಏನಿದು? ಕೋಲ್ ತಗೊಂಬರ್ತೀನಿ ಇರು. ಕೋಲ್ ತಗೊಂಬರ. ಏನದು? ಬಟ್ಟೆ ತೊಳಿಬೇಕು, ಅದ್ರೊಳಗೆ ಕುತ್ಕೊಂಡ್ಬಿಡದ? ಸ್ವಿಮ್ಮಿಂಗ್ ಮಾಡ್ತಾ ಇದೀಯಾ ಬಕೆಟಲ್ಲಿ? ಇದನ್ನ ಹೇಳ್ಕೊಂಬಂದು. ಸೊ ಅಮ್ಮ ಇವಾಗ ಬ್ರೆಡ್ ಟೋಸ್ಟ್ ಮಾಡ್ತೀನಮ್ಮ ಅಂತ ಹೇಳಿದ್ರು. ಬೆಳಗ್ಗೆ ವ್ಲಾಗ್ ಸ್ಟಾಪ್ ಮಾಡಿದ್ರಳು ನಾನು, ಮತ್ತೆ ಕಂಟಿನ್ಯೂವೇ ಮಾಡಲಿಲ್ಲ. ಯಾಕೆ ಇವತ್ತು ಸುಸ್ತಂತ ಅನ್ನಿಸ್ತಾ ಇತ್ತು. ಓ ನೈಸ್ ಅಪ್ಪು. ಓಕೆ ಓಕೆ ಓಕೆ, ಬರಿ ಹೋಗಿ ಸ್ವಲ್ಪ ಬರಿ, ಇದ್ರ ಮೇಲೆ ಬರಿ. ಬೆಳಗ್ಗೆ ಯಾಕೋ ಇವತ್ತು ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಮಲ್ಕೊಂಡವಳು. ಮಧ್ಯಾಹ್ನ ಊಟದ ಟೈಮಿಗೆ ಎದ್ಬಿಟ್ಟು ಊಟ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಮ್ಮ ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ರು. ಇನ್ನು ಬ್ರೆಡ್ ಟೋಸ್ಟ್ ಮಾಡ್ತೀನಮ್ಮ ಅಂತ ಹೇಳಿದ್ರು. ಕೊಡಿಲಿ ತರಕಾರಿನಾದರೂ ಕಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಅವ್ರಾಗಿದ್ರೆ ಇಷ್ಟೊತ್ತಿಗೆ ಕಟ್ ಮಾಡಿ ಒಗ್ಗರಣೆನಾದರೂ ಹಾಕಿರೋರು. ನನ್ನ ಮೇಲೂ ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ನನ್ನ ಮಗ ಎಲ್ಲ ಕಡೆ ಕಸ ಹರಡ್ತಿದ್ದಾನೆ. ಏನು ಬ್ಯಾಗು ಬೇಡವಾ? ಹಾಗೆ ತುಂಬ ಜನ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ, ಇದು ನಮ್ಮ ಗೆಸ್ಟ್ ಹೌಸ್ ಅಂತ ಹೇಳ್ಬಿಟ್ಟು ತುಂಬ ಜನ ಕನ್ಫ್ಯೂಸ್ ಆದ್ರಿ ಅಂತ ಅನಿಸುತ್ತೆ.
ಪಕ್ಕದ್ದು ಇದು ನಮ್ಮನೆನೇ, ಇದು ಸ್ವಂತ ನಮ್ಮನೆ. ಬೆಂಗಳೂರಲ್ಲಿರೋದು ಅಲ್ವ, ನಾವಿರೋದು ಬಾಡಿಗೆ ಮನೆಯಲ್ಲಿ ಬೆಂಗಳೂರಲ್ಲಿ. ಸೊ ನಾವು ಪ್ರಾಪರ್ ಬಂದು ದಾವಣಗೆರೆನೇ. ನನ್ನ ಹಸ್ಬೆಂಡ್ ಮನೆಯೆಲ್ಲ ಇಲ್ಲೇ ಇರೋದು. ಸೊ ಪಕ್ಕದ್ದು ನಾವು ರೆಂಟಿಗೆ ಕೊಟ್ಟಿದ್ದೀವಿ ಅಂತಲೇ ಹೇಳಿದೆ. ಇದು ನಾವು ಹೋದಾಗ ಬಂದಾಗ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಗೆಸ್ಟ್ ಹೌಸ್ ಥರ ನಮಗೆ ಬೇಕಾದಾಗ ನಾವು ಕಟ್ಕೊಂಡಿರೋದಷ್ಟೇ. ಇದು ಅಮ್ಮ ಮನೆ ಅಲ್ಲ. ಅಮ್ಮ ಮನೆ ಇಲ್ಲಿಂದ 30 ಕಿಲೋಮೀಟರ್ಸ್ ದೂರ. ಅಲ್ಲಿ ಹಾಸ್ಪಿಟಲ್ದು ಮತ್ತು ನಾನು ಬರೋದಿದ್ರೆ ನಾನು ಇಲ್ಲಿಗೆ ಬರಬೇಕು. ಇನ್ನೊಂದು 10 ಡೇಸ್ ಟೈಮ್ ಕೊಟ್ಟಿದ್ದಾರಲ್ವ, ಮತ್ತೆ ಒಂದು 2 ಸಲ ಬರೋದಕ್ಕೆ ಹೇಳಿದ್ದಾರೆ. ನಡುವೆ ಬರೋದು ಹೋಗೋದು ಏನೋ ಮನೆ ಇದೆ ಅಲ್ವಾ. ಸೊ ಹಂಗಾಗಿ ನಾವು ಇಲ್ಲೇ ಸ್ಟೇ ಆಗಿರೋದು. ತುಂಬ ಜನ ಕೇಳಿದ್ರಿ, ಕೆಲವೊಬ್ರಿಗೆ ಎಲ್ರಿಗೂ ಗೊತ್ತಾಗಿದೆ, ಗೊತ್ತಿಲ್ಲದೆ ಇರೋರು ಅಮ್ಮ ಮನೆ ಇದು ನೀವು ಯಾಕೆ ಆ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೆ ಇವಾಗ ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ನಮಗಂತೂ ನಾನು ಲಾಸ್ಟ್ ಟೈಮೇ ಹೇಳ್ದಂಗೆ ನಾವು ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಸಾಮಾನು ನಾನು ಜಾಸ್ತಿ ಇಲ್ಲ, ನಮ್ಮ ಮನೇಲಿ ಸಾಮಾನು ಜಾಸ್ತಿ ಇಲ್ಲ ಅಂತ ಹೇಳ್ತಿದ್ನಲ್ಲ, ನಾನೆಲ್ಲ ಇಲ್ಲೇ ಸ್ಟೋರ್ ಮಾಡಿಟ್ಟಿರೋದು. ಸುಮಾರಷ್ಟು ಸಾಮಾನುಗಳು ನಾವು ಇಲ್ಲೇ ಇಟ್ಬಿಟ್ಟಿದ್ದೀವಿ. ನಮಗೇನೇನು ಬೇಕಾಗುತ್ತೋ, ನಮಗೇನೇನು ನೆಸೆಸರಿ ಇದೆಯೋ ಅದನ್ನು ಮಾತ್ರ ನಾವು ಅಲ್ಲಿ ತೊಗೊಂಡೋಗಿರೋದು. ಸೊ ಹಂಗಾಗಿ ತುಂಬ ಜನ ಕೇಳ್ತಾಯಿದ್ರಿ ಗೊತ್ತಿಲ್ಲದೆ ಇರೋರು, ಹಾಗಾಗಿ ಅವ್ರಿಗೆ ಹೇಳ್ದಂಗಾಯಿತು ಅಷ್ಟೇ. ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಬಿಡ್ತೀಯಾ? ಇದು ಫುಲ್ ಸಿಪ್ಪೆ ಸುಲಿಗೆ ಬರ್ತಿಲ್ಲಮ್ಮ. ನಮ್ಮ ಕಡೆ ಈ ಥರ ಜವಾರಿ ಬೆಳ್ಳುಳ್ಳಿನೇ ಸಿಗೋಲ್ಲ ಬೆಂಗಳೂರಲ್ಲಿ. ಅದು ರುಚಿನೇ ಇರೋಲ್ಲ. ಇಷ್ಟಿಷ್ಟು ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಇರೋದು. ಜವಾರಿ ಬೆಳ್ಳುಳ್ಳಿ ಕೊಡಿ ಅಂದರೆ ಇದೆ ಅಂತ ಹೇಳ್ತಾರೆ. ಇದು 2 ಹಾಕ್ಬಿಟ್ರೆ ಸಾಕು, ಚಿಕ್ಕದು 2 ಬೆಳ್ಳುಳ್ಳಿ, ಚೆನ್ನಾಗಿ ಒಳ್ಳೆ ರುಚಿ ಬರುತ್ತೆ. ನಮ್ಮಮ್ಮ ಅಂತಾರೆ ಒಂದು 2 kg ತಗೊಂಡೋಗವ ಅಂತ. 1 kg ತೊಗೊಂಡೋಗಿರ್ತೀನಿ, ಖಾಲಿ ಆಗಿಬಿಡುತ್ತೆ, ಮತ್ತೆ ಈ ಕಡೆಗೆ ಬರೋಲ್ಲ. ನನ್ನ ಹಸ್ಬೆಂಡ್ ಅಂತೂ ತೊಗೊಂಬರಲ್ಲ, ನಾನೇ ಬಂದಾಗ ತೊಗೊಂಡೋಗ್ಬೇಕು. ಇನ್ನು ನಮ್ಮಮ್ಮ ಅಂತೂ ಬಂದೇ ಇಲ್ಲ. ಮತ್ತೇನು ಮಮ್ಮಿ ಹೇಳ್ಬೇಕಪ್ಪ. ನಿಮ್ಮಿಂದ ನೀನು ಬೆಳ್ಳುಳ್ಳಿ ಜಾಸ್ತಿ ತಿನ್ನೋದು ಕೊಡಿಲ್ಲವ್ರೆ ಆದಮೇಲೆ. ಬೆಳ್ಳುಳ್ಳಿ ಜಾಸ್ತಿ ತಿನ್ನಬೇಕು, ನಂಗೆ ಇಷ್ಟ ಬೆಳ್ಳುಳ್ಳಿ. ನೋಡು ಮತ್ತೆ ಏನೇನು ಮಾಡ್ಕೊತೀಯ, ಅದು ಮಾಮಂದದು ಬುಕ್ಕು ಹಾಳು ಮಾಡಿಟ್ರೆ ಬಂದು ಬೈತಾನೆ. ಪಾಪ ನನ್ನ ತಮ್ಮಂದ್ರು ಬಂದಿದ್ರಲ್ವ, ನಾನು ನಿದ್ದೆಗೆ ಹೋಗ್ಬಿಟ್ಟಿದ್ದೀನಿ. ಅವ್ರು ನಮ್ಮ ಎದ್ದೇಳ್ಸೆ ಎಲ್ಲ ಹಂಗೆ ಹೊರಟೋದ್ರು. ನಾನು ನೋಡೋದಕ್ಕೆ ಅಂತಲೇ ಬಂದಿದ್ರು. ಪಾಪ ಮಾತಾಡಿಸ್ಬಿಟ್ಟು ಮಲ್ಕೊಂಡು ಹಂಗೆ ನಿದ್ದೆಗೆ ಹೋಗ್ಬಿಡ್ತವ್ರು. ಏನೋ ಕೆಲಸ ಮಾಡ್ತಾಯಿದ್ರು, ಹಂಗೆ ನಿದ್ದೆಗೆ ಹೋಗ್ಬಿಟ್ಟೆ. ಕೊಟ್ಬಿಟ್ರೆ ನೀವು ಒಂದೇ ಒಂದು ಬ್ರೆಡ್ ಟೋಸ್ಟ್ ತಿಂದು ಒಳ್ಳೆ ಟೀ ಮಾಡಿಕೊಡ್ಬೇಕು ನೋಡಮ್ಮ ಇವತ್ತು. ಟೀನೇ ಕುಡಿತಿದ್ದಿಲ್ಲ, ಈಗೆಲ್ಲ ಟೀ ಕುಡಿಯೋದು ಕಲ್ತ್ಬಿಟ್ಟಿಯ? ಟೀ ಕುಡಿಯೋದು ಕಲ್ತಿಲ್ಲ, ಅದು ಕುಡಿದ್ರೆ ಇದು ಸ್ವಲ್ಪ ಖಾರ ಖಾರ ಫ್ಲೇವರ್ ಇರುತ್ತಲ್ಲ, ಬೆಳ್ಳುಳ್ಳಿ ಫ್ಲೇವರು ಬಾಯಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ ಅಂತ. ಟೀ ಪುಡಿ ಸ್ವಲ್ಪ, ಸಕ್ಕರೆ ಸ್ವಲ್ಪ ಹಾಕಿ ಚೆನ್ನಾಗಿ ಬೆಳಗ್ಗೆ ಮಾಡಿದ್ದೆಲ್ಲ, ಹಾಂ ಈಗ ಚೆನ್ನಾಗಿತ್ತು. ನಿಮ್ಮ ಮಾವಕ್ಕ SSLCಯಲ್ಲಿ ಟೀಚರು ಟೀ ಕುಡಿ ಅಂತ ಹೇಳಿ ಕಳಿಸಿದ್ರೆ, ಟೀ ಮಾಡಿಸ್ಕೊಂಡು ಮನೆಗೆ ಬಂದು ಅಮ್ಮ ಟೀ ಮಾಡ್ಕೊಡಮ್ಮ, ಟೀಚರ್ ಹೇಳ್ಬಿಟ್ಟಾರೆ ಓದೋ ಮುಂದೆ ಟೀ ಕುಡು ಓದ್ಕೊಂತ ಕುತ್ಕ ಅಂತ ಹೇಳ್ಯಾರೆ ಅಂತ. ನಾನು ಟೀ ಮಾಡಿ ಕೊಟ್ಟರೆ ಅದನ್ನೇ ಮಾಡಿದ್ರೆ ಗೊತ್ತಾ ನಿಮ್ಮಮ್ಮ ಖುಷಿ ತಗೊಂಡು ಫ್ರಿಡ್ಜ್ನಾಗ ಇಟ್ಟಾಳ. ಫ್ರಿಡ್ಜ್ನಾಗಿಟ್ಟು ತಗೊಂಡೋಗಿ ಅಟದ ಮೇಲೆ ಹೋಗಿ ಗಟ ಕುಡ್ದು ನಗು ಅಂದ್ರೆ ನಗು. ಸುಡೋದಲ್ಲ, ಟೀ ಕುಡಿಯೋಕೆ ಆಗ್ತಿರ್ಲಿಲ್ಲ. ನಮ್ಮ ಟೀಚರ್ ಹೇಳ್ಬಿಟ್ಟಿದ್ರು, ಸ್ವಲ್ಪ ಟೀ ಕುಡಿದ್ರೆ ನಿದ್ದೆ ಟೈಮಲ್ಲಿ ಟೀ ಕುಡಿದ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗತ್ತೆ, ಸ್ವಲ್ಪ ಟೀ ಕುಡೀರಿ ಅಂತ. ನಮಗೆ ಟೀ ಕುಡಿದೆಂದು ಅಭ್ಯಾಸ ಇಲ್ಲ. ಸೊ ಸುಡುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ತಣ್ಣಗಾಗಬೇಕು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿಟ್ಟು ಒಂದೇ ಸಲ ಕುಡಿದಿದ್ದು. ಇವಾಗ ಸ್ವಲ್ಪ ಲೈಟಾಗಿ ಈಗ ಬಿಸಿ ಬಿಸಿ ಟೀ ಕೇಳ್ತೀಯ? ಈಗ ಬಿಸಿ ಬಿಸಿ ಟೀ ಬೇಕು. ಮಾತಾಡ್ಸಲ್ಲ ಹೆಂಗೆ ಫ್ರೈ ಮಾಡ್ಬೇಕು ಗೊತ್ತಾ ಮಮ್ಮಿ ನೀನು? ಜೋರು ಉರಿ ಇಟ್ಕೊಂಡು ಮಾಡು. ಚಿಕ್ಕ ವಯಸ್ಸಲ್ಲಿ ಏನಮ್ಮ ನಮ್ಮ ಸ್ನ್ಯಾಕ್ಸು ಜಾಸ್ತಿ ಏನು ಇಷ್ಟಪಟ್ಟು ತಿಂತಿದ್ವಿ ಜಾಸ್ತಿ. ಹಾಂ, ನಮ್ಮಮ್ಮ ನಾವು ಸ್ಕೂಲಿಂದ ಬರೋ ಅಷ್ಟರೊಳಗೆ ರೊಟ್ಟಿ, ಪಲ್ಯ, ಚಟ್ನಿ, ಬೆಣ್ಣೆ
ಅದೇ ಹೆವಿ ಊಟ ಬಂದ ತಕ್ಷಣ ಒಂದ್ಸಲ ಊಟ ಹಾಕ್ಬಿಟ್ರೆ ಹೊಟ್ಟೆ ತುಂಬ ಮುಗೀತು. ರಾತ್ರಿ ಊಟ ಮಾಡಿದ್ವಿ, ಇಲ್ಲ ಅಂತ ಹೇಳಿದ್ರೆ ಸಂಜೆದೇನೆ. ಇನ್ನೂ ಹೆಚ್ಚಿಗೆ ಸ್ನ್ಯಾಕ್ಸ್ ಅಂದರೆ ಮಂಡಕ್ಕಿ ಅಷ್ಟೇ. ಆಮೇಲೆ ಚಕ್ಲಿಗಳು ಮಾಡ್ಕೊಡ್ತಾ ಇದ್ದೆ. ಚಕ್ಲಿ ಹಾಂ, ನಾವು ಸಿಕ್ಕಾಪಟ್ಟೆ ತಿಂದಿದ್ದೀವಪ್ಪ. ನಮ್ಮಮ್ಮ ನಮ್ಗೆ ಎಂದೂ ಬೇಜಾರಿಲ್ಲಂಗೆ ಅಡುಗೆ. ನಾನಂತೂ ಒಂದೊಂದು ಸತಿ ಬೇಜಾರು ಮಾಡ್ಕೊತೀನೋ ಇಲ್ವೋ ಗೊತ್ತಿಲ್ಲ ಅಡುಗೆಗೆ. ಅಮ್ಮ ಯಾವಾಗಲೂ ಬೇಜಾರು ಮಾಡ್ಕೊತಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಆದರೂ ಅದನ್ನೇ ಹೇಳೋರು. ನಾವು ಬರೋ ಅಷ್ಟರೊಳಗೆ ಅಡುಗೆ ಗಿಡ್ಗೆ ಎಲ್ಲ ರೆಡಿಯಾಗಿ ನಾವು ಬಂದಿದ್ದ ತಕ್ಷಣ ಕೈ ಕಾಲು ತೊಳೆದಿದ್ದ ತಕ್ಷಣ ಊಟ ಫಸ್ಟು, ಆಮೇಲೆ ನೆಕ್ಸ್ಟ್ ಎಲ್ಲ ಓದ್ಕೊಳ್ಳೋದು ಬರ್ಕೊಳ್ಳೋದು. ಅಲ್ಲಿ ಮಾಲಾ ಅಂತ ಪಕ್ಕದ ಮನೆ ಮಾಲಾ ಅಂತ ಇದ್ಲು. ಮಾಲಕ್ಕ ಏನಕ್ಕ ಅಲ್ಲೇ ನಿನ್ನ ಮಕ್ಳಿಗೆಲ್ಲ ಅಡಿಗೆ ಸ್ಟಾರ್ಟ್ ಮಾಡ್ತಿದೀಯಾ ಅನ್ನೋಳು. ಅವ್ರು ಬಂದ ತಕ್ಷಣ ಹೊಟ್ಟೆ ಶುವಾಗಿತ್ತು ತಪ. ಇವರೇ ಲಾಸ್ಟ್ ಜನ್ರೇಷನ್ ಅಂತ ಅನ್ಸುತ್ತೆ. ನಾವೆಲ್ಲ ಈಗ ಓವರ್ ಸ್ಮಾರ್ಟ್ ಇನ್ನು ನಮ್ಮ ಮಕ್ಕಳು ಹೆಂಗಿರ್ತಾರೋ ಗೊತ್ತಿಲ್ಲ. ಸೊ ನಮ್ಮ ಒಂದು 12 ಗಂಟೆಗೆ ಎಬ್ಬಿಸಿ ಊಟಕ್ಕೆ ಹಾಕ್ಕೊಡು ಅಂತ ಹೇಳಿದ್ರು ನಮ್ಗೇನು ಬೇಕೋ ಅದನ್ನು ಕೇಳಿ ಮಾಡಿಕೊಡ್ತಾಯಿದ್ರು ಅಲ್ವೇನಪ್ಪಾಜಿ? ಹಾಂ, ಈಗ ನನ್ನ ಮಗಂಗೆ ನಾನೇ ಸ್ಮಾರ್ಟಾಗಿ ಮಾತಾಡಿ ಮರೆಸ್ಬಿಡ್ತೀನಿ ಕೆಲವೊಂದು ವಿಚಾರನ. ಇಲ್ಲಿ ಕುತ್ಕೋತೀಯ? ಅಮ್ಮ ಎತ್ತಕ್ಕಾಗಲ್ಲ ಮನೆ, ಅಮ್ಮ ಎತ್ತು ಕೂರಿಸ್ತಾರೆ. ಕಡೆ ಹರಡಿರೋದು ಖುಷಿ. ಏನಿದು ಖುಷಿ, ಒಳ್ಳೆ ಇಲಿ ಮನೆಗಳನ್ನ ಚೆನ್ನಾಗಿ ಏನಂತಾರಮ್ಮ ಹಾಂ ಹಂಗೆ ಮಾಡಿಬಿಟ್ಟಿದ್ದಾನೆ. ಎಲ್ಲನೂ ಕತ್ರಿ ಒಂದು ಸಿಕ್ಬಿಟ್ಟಿದೆ ಅವನಿಗೆ, ಇಲ್ಲೊಂದಿಷ್ಟು ಪೇಪರ್ಗಳು ಸಿಕ್ಬಿಟ್ಟಿದ್ದಾವೆ. ಎಲ್ಲ ಕಡೆ ಕಟ್ ಫುಲ್ಲು. ಆ ಕತ್ರಿ ಕೈಲಿ ಹಿಡ್ಕೊಂಡೇ ಇದ್ದಾನೆ, ಕೊಡ್ತಾನೇ ಇಲ್ಲ ಖುಷಿಮ. ಅದೆಲ್ಲ ತೆಗೆದ್ಬಿಟ್ಟು ಮತ್ತೆ ಇದನ್ನೆಲ್ಲ ಒಂದು ಏನೇನಿದೆ ಒಂದು ಐಟಮ್ಸ್ ಎಲ್ಲ ಬ್ಯಾಗ್ ಒಳಗೆ ಹಾಕೋತಾನೆ ಅಲ್ವೇನಾ ಖುಷಿಮ? ಸೊ ಬ್ರೆಡ್ ಟೋಸ್ಟ್ ತಿಂದಿದ್ದಾಯಿತು, ಸಕ್ಕದಾಯಿತು. ಇವಾಗ ಅಮ್ಮ ಬಿಸಿ ಬಿಸಿ ಟೀ ಮಾಡಿಕೊಟ್ಟಿದ್ದಾರೆ. ಖುಷಿ ಮಲ್ಕೊಂಡು ಎದ್ದು ಬಿಸಿ ಬಿಸಿ ಟೀ ಮಾಡಿಕೊಟ್ಟಿದ್ದಾರೆ. ನನಗೆ ಬಿಸಿ ಬಿಸಿ ಟೀ ಮಾಡಿಕೊಟ್ಟಿದ್ದಾರೆ. ನಿನಗೆ ನೀನು ಬ್ಯಾಡ್ ಬಾಯ್ ನೋಡು ಹೆಂಗೆಲ್ಲ ಹರಡಿದ್ಯಾ, ನೀನು ಏನೂ ಮಾಡ್ಕೊಡಲ್ಲ. ಹೋಗಿ ಮಮ್ಮಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳೆ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಅಪ್ಪು. ಬಾಯ್ ಬಾಯ್.